ಹೆಲೋ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವರ್ಷಾ ಪ್ರಜ್ವಲ್ ಯೂಟ್ಯೂಬ್ ಚಾನಲ್. ಇದು ಹೊಸ ವರ್ಷದ ವಿಡಿಯೋ ಅಂದರೆ ನ್ಯೂ ಇಯರಿನ ವಿಡಿಯೋ. ಫಸ್ಟ್ಲಿ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. ಈ ಹೊಸ ವರ್ಷ 2026 ಜಾನ್ವರಿ 1 ನಿಮ್ಮ ಮನೆಗಳಲ್ಲಿ ಹೇಗೆಲ್ಲ ಆಚರಿಸ್ಕೊಂಡ್ರಿ, ಎಲ್ಲೆಲ್ಲಿ ಹೋಗಿದ್ರಿ, ಏನೆಲ್ಲ ಅಡುಗೆ ಮಾಡಿದ್ರಿ ಅಂತ ಕಮೆಂಟಲ್ಲಿ ತಿಳಿಸಿ. ನಾನು ಸಹ ಓದ್ತೀನಿ ನಮ್ಮ ಮನೇಲಿ ಏನೆಲ್ಲ ಮಾಡಿದ್ವಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಬೆಳಗಿನ ಜಾವ ನಾನು ಎದ್ದು ಮನೆ ಮುಂದೆ ಗುಡಿಸಿ ರಂಗೋಲಿ ಹಾಕಿ ಹೊಸಲಿಗೆಲ್ಲ ಅರಿಶಿನ ಕುಂಕುಮ ಇಟ್ಟು ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ನೀವೇ ನೋಡ್ತಾ ಇರ್ಬೋದು ರಂಗೋಲಿ ಹೇಗೆ ಹಾಕಿದ್ದೀನಿ ಅಂತ. ತುಂಬ ದೊಡ್ಡದಾಗಿ ಏನು ಹಾಕಿಲ್ಲ, ಸಿಂಪಲಾಗಿ ಹಾಕಿದ್ದೀನಿ. ನಂತರ ರೆಡಿಯಾಗಿ ಪೂಜೆನೆಲ್ಲ ಮುಗಿಸ್ಕೊಂಡ್ವಿ. ಹಾಗೆ ಸಿಂಪಲಾಗಿ ಒಂದು ಬ್ರೇಕ್ಫಾಸ್ಟ್ನ ಕೂಡ ತಿನ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಇವತ್ತು ಹೊರಟಿದ್ದೆ ಮಂಗಳೂರು ಕಡೆ. ಯಾವುದೇ ಪ್ರೀ ಪ್ಲಾನ್ ಎಲ್ಲ ಏನೂ ಇಲ್ಲ, ಇಬ್ರು ಫ್ರೀ ಆಗಿದ್ವಿ ಅನ್ನೋ ಕಾರಣ ಮಂಗಳೂರು ಕಡೆಗೆ ಆಲ್ ಆಫ್ ಸಡನ್ ಹೊರಟ್ವಿ. ಯಾವುದೇ ರೀತಿ ಪ್ರೀ ಪ್ಲಾನ್ ಎಲ್ಲ ಏನೂ ಇಲ್ಲ, ಸ್ವಲ್ಪ ಫ್ರೀ ಆಗಿದ್ವಿ ಅಂತ ಮಧ್ಯಾಹ್ನ ಬಿಟ್ಟು ನಾವು ಹೋಗಿ ರೀಚ್ ಆಗೋಷ್ಟ್ರಲ್ಲಿ 8 o'clock ಆಗಿತ್ತು. ಸೊ ಫಸ್ಟ್ ಹೋಗಿದ್ದೆ ಪಬ್ಬಾಸ್ಗೆ. ನೀವೇ ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ಜನ ಇದ್ರು, ಆದ್ರೂ ವೆಯ್ಟ್ ಮಾಡಿ ನಾವು ಪಬ್ಬಾಸ್ಗೆ ಹೋದ್ವಿ. ನಾವಿಲ್ಲಿ ಫಸ್ಟ್ ಆರ್ಡರ್ ಮಾಡಿದ್ದೆ ತಿರಾಮಸು. ಅದರಲ್ಲಿ ಚಾಕೋ ಚಿಪ್ಸ್ ಎಲ್ಲ ಹಾಕಿದ್ರು, ನನಗೆ ಅಷ್ಟು ಇಷ್ಟ ಆಗಿಲ್ಲ, ಬಟ್ ನಿಮ್ಗೆ ಇಷ್ಟ ಆಗ್ಬೋದೇನೋ. ನೆಕ್ಸ್ಟ್ ನಾವು ಆರ್ಡರ್ ಮಾಡಿದ್ದು ಕಟ್ಲೆಟ್. ಟ್ರಸ್ಟ್ ಮೀ, ಒನ್ ಆಫ್ ದಿ ಬೆಸ್ಟ್ ಕಟ್ಲೆಟ್ ಅಂತಾನೆ ಹೇಳ್ಬೋದು. ಸಕ್ಕತ್ತಾಗಿತ್ತು. ಒಂದು ಪ್ಲೇಟ್ ಇಬ್ರಿಗೂ ಸಾಲಿಲ್ಲ ಅನ್ನೋ ಕಾರಣ ಎರಡೆರಡು ಪ್ಲೇಟ್ನ ಆರ್ಡರ್ ಮಾಡ್ಕೊಂಡ್ವಿ. ತುಂಬಾನೇ ಇಷ್ಟ ಆಯಿತು. ಅದ್ರ ನಂತರ ಇಲ್ಲಿ ನಾವು ಏನೋ ಸ್ಯಾಂಡ್ವಿಚ್ ಪಿಜ್ಜಾ ಅಂತ ಆರ್ಡರ್ ಮಾಡ್ಕೊಂಡ್ವಿ. ಇದು ಕೂಡ ಒಂದು ಡೀಸೆಂಟ್ ಟೇಸ್ಟ್ ಆಗಿತ್ತು. ನೆಕ್ಸ್ಟ್ ಗಡ್ಬಡ್ನ ತೊಗೊಂಡ್ವಿ, ಅದು ಕೂಡ ತುಂಬಾನೇ ಚೆನ್ನಾಗಿತ್ತು. ನೀವೇನಾದ್ರೂ ಮಂಗಳೂರು ಕಡೆ ಬಂದ್ರೆ ಪಬ್ಬಾಸ್ ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ. ನಾವಿಲ್ಲಿ ಬಂದಿರೋದು ಕಟೀಲ್ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ. ದೇವಸ್ಥಾನದ ಹತ್ರನೇ ರೂಮ್ ಮಾಡಿರೋ ಕಾರಣ ದೇವಸ್ಥಾನದ ಮುಂದೆನೆ ನೈಟ್ ಪಾಸ್ ಆದ್ವಿ. ಸೊ ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು, ಹಾಗೂ ಪಬ್ಬಾಸ್ ಅಲ್ಲಿ ತಿಂದಿದೆ ಸ್ವಲ್ಪ ಜಾಸ್ತಿ ಆಗಿತ್ತು ಅಂತ ನಾವೇನ್ ಡಿನ್ನರ್ ಮಾಡ್ಲಿಲ್ಲ. ಹೋಗಿ ರೆಸ್ಟ್ ಮಾಡಿ ಬೆಳಗಿನ ಜಾವ ಬೇಗ ಎದ್ದು ದೇವಸ್ಥಾನಕ್ಕೆ ಬಂದ್ವಿ. ದುರ್ಗಾ ಪರಮೇಶ್ವರಿ ದೇವಸ್ಥಾನ. ನಾವು ಬಂದಾಗ ಏನಷ್ಟು ಜನ ಇರ್ಲಿಲ್ಲ, ಸ್ವಲ್ಪ ಕಡಿಮೆನೆ ಇದ್ರು. ಸೊ ಆರಾಮಾಗಿ ನಾವು ದರ್ಶನ ಮಾಡ್ಬೋದಾಗಿತ್ತು. ದೇವಸ್ಥಾನ ಎಂಟರ್ ಆಗಿದ ತಕ್ಷಣ ಲೆಫ್ಟ್ ಸೈಡ್ ಅಲ್ಲಿ ನಿಮ್ಗೆ ಸೇವಾ ಕೌಂಟರ್ ಅಂತ ಕಾಣುತ್ತೆ. ನಾವು ಹೋದಾಗ ಅಲ್ಲೆಲ್ಲ ಪೂಜೆ ಎಲ್ಲ ಮಾಡ್ತಿದ್ದು. ಇನ್ನು ರೈಟ್ ಸೈಡ್ ಅಲ್ಲಿ ನಿಮ್ಗೆ ಹೂ, ಹಣ್ಣು, ತೆಂಗಿನಕಾಯಿ ಎಲ್ಲವೂ ಸಿಗುತ್ತೆ. ಒಳಗಡೆನೆ ತಗೊಳ್ಬಹುದು, ಹೊರಗಡೆ ಏನೋ ಹುಡ್ಕೋ ಅವಶ್ಯಕತೆ ಇಲ್ಲ. ಇನ್ನು ನೀವೇ ನೋಡ್ತಾ ಇರ್ಬೋದು ಬೆಳಗಿನ ಜಾವ ದೇವಸ್ಥಾನದಲ್ಲಿ ಜಾಸ್ತಿ ಜನ ಇರೋದಿಲ್ಲ, ಫೋನ್ಸ್ ಕೂಡ ಒಳಗಡೆ ಅಲಾವ್ ಇರೋದಿಲ್ಲ. ಸೊ ಒಳಗಡೆ ಹೋಗಿ ಅಮ್ಮನ ದರ್ಶನ ಪಡ್ಕೊಂಡು ಬಂದ್ವಿ. ಮತ್ತೆ ರೂಮ್ ಕಡೆಗೆ ಹೋಗಿ ನಾವು ಚೆಕ್ಔಟ್ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಮತ್ತೆ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ಮಧ್ಯಾಹ್ನ ಅಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಜನ ಇದ್ರು. ನಾವು ಹೋಗಿ ಅಲ್ಲಿ ಸಿಗುವಂತ ಅಮ್ಮನ ಪ್ರಸಾದನ ತಿಂದ್ವಿ. ತುಂಬಾನೇ ರುಚಿಯಾಗಿತ್ತು ಅಂತಾನೆ ಹೇಳ್ಬೋದು. ನೀವು ನೆಕ್ಸ್ಟ್ ಟೈಮ್ ಕಟೀಲ್ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದಾಗ ಖಂಡಿತ ಅಮ್ಮನ ಪ್ರಸಾದನ ತಿನ್ನಿ. ಅಲ್ಲಿ ಪಕ್ಕದಲ್ಲೇ ನಿಮ್ಗೆ ಆನೆ ಕೂಡ ಇರುತ್ತೆ. ಆನೆಯ ಹೆಸರು ಮಹಾಲಕ್ಷ್ಮಿ. ನೆಕ್ಸ್ಟ್ ನಾವು ಊಟ ಮುಗಿಸ್ಕೊಂಡು ಹೋಗಿದ್ದೆ ಉಡುಪಿ ಕಡೆಗೆ. ಉಡುಪಿ ಅಂದ್ರೆ ಮಲ್ಪೆ ಬೀಚ್ ಕಡೆಗೆ. ಬೀಚ್ ಇಂದ ಜಸ್ಟ್ 100-200 ಮೀಟರ್ಸ್ ಅಲ್ಲೇ ನಾವು ರೂಮ್ ನ ಮಾಡಿದ್ವಿ. ರೂಮ್ ಚೆಕ್ ಇನ್ ಆಗಿ ಡ್ರೆಸ್ ಚೇಂಜ್ ಎಲ್ಲ ಮಾಡಿ ನಾವು ಫಸ್ಟ್ ಬಂದಿದ್ದೆ ಬೀಚ್ಗೆ. ನಾವು ಬೀಚ್ ಒಳಗಡೆ ಎಲ್ಲ ಫೋನ್ಸ್ ಏನ್ ತಗೊಂಡ್ ಹೋಗಿಲ್ಲ. ಸೊ ಅದಕ್ಕೆ ಒಳಗಡೆ ಬೀಚ್ ಇದೆಲ್ಲ ವಿಡಿಯೋ ಮಾಡಕ್ ಆಗಿಲ್ಲ, ಹೊರಗಡೆಯಿಂದಾನೇ ತೋರಿಸ್ತಿದ್ದೀನಿ. ಅದಾದ್ಮೇಲೆ ಸ್ವಲ್ಪ ದೂರದಲ್ಲೇ ಇರುವಂತ ಈ ಟಾಡಿ ಶಾಪ್ಗೆ ಬಂದ್ವಿ. ಬಟ್ ಇಲ್ಲೇನ್ ಫ್ಯಾಮಿಲಿ ಬರೋ ತರ ಇರ್ಲಿಲ್ಲ. ಸೊ ಜಸ್ಟ್ 5-6 ಕಿಲೋಮೀಟರ್ಸ್ ಅಲ್ಲಿ ಇನ್ನೊಂದು ಟಾಡಿ ಶಾಪ್ ಇತ್ತು. ಲಾಸ್ಟ್ ಟೈಮ್ ಬಂದಾಗ ಅಲ್ಲಿ ಫ್ಯಾಮಿಲಿ ಬರುತ್ತೆ ಅಂತ ನೋಡಿ ಮತ್ತೆ ಅದೇ ಜಾಗಕ್ಕೆ ಹೋಗಿದ್ವಿ. ನಾವಿಲ್ಲಿ ಟಾಡಿ ಹಾಗೂ ಸ್ಕ್ವಿಡ್ ನ ಆರ್ಡರ್ ಮಾಡ್ಕೊಂಡಿದ್ವಿ. ಅದೇ ಟೈಮ್ಗೆ ಸನ್ಸೆಟ್ ಕೂಡ ಆಯ್ತು. ಬೀಚ್ ಸನ್ಸೆಟ್ ವ್ಯೂ ಜೊತೆಗೆ ನಾವು ಈ ಟಾಡಿನ ಕುಡಿತಾ ಒಂದೊಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತಾನೆ ಹೇಳ್ಬೋದು. ಸೊ ಇದೆಲ್ಲ ಮುಗ್ದ ನಂತರ ರೂಮ್ಗೆ ಮತ್ತೆ ಹೋಗಿ ಫ್ರೆಶ್ ಅಪ್ ಎಲ್ಲ ಆದ್ವಿ. ಊಟ ಅಲ್ಲೇ ಮಾಡ್ಕೊಂಡು ನಾವು ಬೆಳಗಿನ ಜಾವ ಬೇಗ ಎದೊಳ್ಬೇಕು ಅಂತ ಬೇಗ ಮಲ್ಗಿ ನಾವು ಎದ್ದು ಬಂದಿದ್ದೆ ಈ ಡೆಲ್ಟಾ ಪಾಯಿಂಟ್ಗೆ. ತುಂಬಾನೇ ಚೆನ್ನಾಗಿತ್ತು, ಯಾಕಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ಫುಲ್ ಬೀಚ್ ಇರುತ್ತೆ. ಇನ್ನು ರೈಟ್ ಸೈಡ್ ಅಲ್ಲಂತೂ ನಿಮ್ಗೆ ಬೀಚ್ ವಾಟರ್ಸ್ ಇರುತ್ತೆ. ನೀವೇ ನೋಡ್ತಾ ಇರ್ಬೋದು, ಲೆಫ್ಟ್ ಅಂಡ್ ರೈಟ್ ಎರಡೂ ತೋರಿಸಿದ್ದೀನಿ. ತುಂಬಾನೇ ಚೆನ್ನಾಗಿತ್ತು. ಸನ್ರೈಸ್ ಟೈಮ್ ಅದ್ಭುತ ಅಂತಾನೆ ಹೇಳ್ಬೋದು. ಹಾಗೆ ನಾವು ನೋಡ್ತಾ ಇರಬೇಕಾದ್ರೆ ಅಲ್ಲಿರೋರು ಬಂದು ನಾನು ನಿಮಗೆ ಬನ್ನಿ ಬೋಟ್ ರೈಡ್ ಕರ್ಕೊಂಡು ಹೋಗ್ತೀವಿ, ಪರ್ ಹೆಡ್ 300 rupees ಅಂತ ಹೇಳಿ ಒಂದು 10 ಮೆಂಬರ್ಸ್ನ ಕರ್ಕೊಂಡು ಹೋದ್ರು. ಫಸ್ಟ್ ಅಲ್ಲಿ ಡೆಲ್ಟಾ ಪಾಯಿಂಟ್ಗೆ ಕರ್ಕೊಂಡು ಹೋದ್ರು. ನೀವೇ ನೋಡ್ತಾ ಇರ್ಬೋದು ಹೇಗಿದೆ ನಮ್ಮ ಬೋಟ್ ರೈಡ್ ಅಂತ. ತುಂಬಾನೇ ಅಲೆಗಳಿತ್ತು ಬೆಳಗಿನ ಜಾವ. ಬಟ್ ಇದೊಂಥರ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸ್. ಯಾಕೆ ಗೊತ್ತಾ, ಸಮುದ್ರ ಮಧ್ಯದಲ್ಲಿದ್ದು ನಾವು ಬರೀ ಅಲೆಗಳ ಶಬ್ದನ ಕೇಳಿಸೋದಂದ್ರೆ ಹೆಂಗಿರುತ್ತೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಯಾವುದೇ ರೀತಿ ಟ್ರಾಫಿಕ್ ಶಬ್ದ ಇಲ್ಲ, ಏನು ಇಲ್ಲ, ಬರೀ ಅಲೆಗಳು. ಅಂದ್ರೆ ಸೂಪರ್ ಆಗಿತ್ತು. ನೆಕ್ಸ್ಟ್ ಅವರು ನಮ್ಮನ್ನ ಕರ್ಕೊಂಡು ಹೋಗಿದ್ದ ಬ್ಯಾಕ್ ವಾಟರ್ಸ್, ಅಂದ್ರೆ ಅಲ್ಲಿ ಮ್ಯಾಂಗ್ರೋವ್ ಫಾರೆಸ್ಟ್ ಎಲ್ಲ ಇರುತ್ತಲ್ವಾ, ಅಲ್ಲಿ ನೀವೇ ನೋಡ್ತಾ ಇರ್ಬೋದು ಈ ಮ್ಯಾಂಗ್ರೋವ್ ಫಾರೆಸ್ಟ್ ಹೇಗಿದೆ ಅಂತ. ಇದು ಉಡುಪಿಯ ಮ್ಯಾಂಗ್ರೋವ್ ಫಾರೆಸ್ಟ್. ನಾವೊಂದು 10 ಜನ ಹೋಗಿದ್ವಿ. ತುಂಬಾನೇ ಚೆನ್ನಾಗಿತ್ತು ನೋಡಿ. ಆ ಕಡೆ ಈ ಕಡೆ ಎರಡೂ ಕಡೆ ಮ್ಯಾಂಗ್ರೋವ್ ಫಾರೆಸ್ಟ್ ಇರುತ್ತೆ. ಮಧ್ಯದಲ್ಲಿ ಬೋಟ್ನ ಕರ್ಕೊಂಡು ಹೋಗ್ತಾರೆ. ಒಂಥರ ಡಿಫ್ರೆಂಟ್ ಆಗಿತ್ತು ಎಕ್ಸ್ಪೀರಿಯನ್ಸ್. ಫೋಟೋಸ್ ಎಲ್ಲ ಸೂಪರ್ ಆಗಿ ಬರುತ್ತೆ. ಅಲ್ಲೊಂದು ಸ್ವಲ್ಪ ಹೊತ್ತು ನಿಲ್ಸಿರ್ತಾರೆ, ನಿಮ್ಗೆ ವಿಡಿಯೋಸ್ ಫೋಟೋಸ್ ಏನ್ ಬೇಕಾದ್ರೂ ತಗೊಳ್ಬಹುದು ಅಂತ. ನೆಕ್ಸ್ಟ್ ಈ ಡೆಲ್ಟಿನ್ ರಾಯಲ್ ಅಂತ ಕ್ರೂಸ್ ಬಂದು ಗೋವಾಗ್ ಹೋಗುತ್ತೆ. ಸೊ ಇದೆಲ್ಲ ಮುಗಿಸ್ಕೊಂಡು ನಾವು ಮತ್ತೆ ರೂಮ್ ಕಡೆ ಹೋಗ್ಬೇಕಾದ್ರೆ ಒಂದು ಲಾರಿ ಕಾಣಿಸ್ತು. ಲಾರಿ ತುಂಬಾ ಐಸ್ ಇತ್ತು. ಈ ಐಸ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ನನಗೂ ಗೊತ್ತಿಲ್ಲ, ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ನಾವು ರೂಮ್ ಕಡೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಚೆಕ್ಔಟ್ ಆದ್ವಿ. ನೆಕ್ಸ್ಟ್
ನೆಕ್ಸ್ಟ್ ನಾವು ಬಂದಿದ್ದೆ ಉಡುಪಿಯಲ್ಲಿ ಬ್ರೇಕ್ಫಾಸ್ಟ್ಗೆ ಅಂತ ಬಂದು ಇದು ಫೇಮಸ್ ವುಡ್ಲ್ಯಾಂಡ್ ರೆಸ್ಟೋರೆಂಟ್. ಇದೊಂದು ವೆಜ್ ರೆಸ್ಟೋರೆಂಟ್. ಉಡುಪಿ ಕೃಷ್ಣನ ಮಠದಿಂದ ಜಸ್ಟ್ 100 ಮೀಟರ್ಸ್ 200 ಮೀಟರ್ಸ್ ಅಲ್ಲಿ ಲೊಕೇಟ್ ಆಗಿದೆ. ನಾವಿಲ್ಲಿ ಬಂದು ತಗೊಂಡಿದ್ದು ಈ ಕೊಟ್ಟೆ ಕಡುಬು, ಕೆಲವು ಜನ ಇದನ್ನ ಮೂಡೆ ಅಂತ ಕೂಡ ಕರೀತಾರೆ. ಸೊ ಬಿಸಿಯಾಗಿರುತ್ತೆ. ನಾವು ಇದನ್ನೊಂದು 2 ಪ್ಲೇಟ್ ಆರ್ಡರ್ ಮಾಡ್ಕೊಂಡಿದ್ವಿ. ಬಟ್ ಟೇಸ್ಟ್ ಲೈಕ್ ಇಡ್ಲಿ ಅಂತಾನೆ ಹೇಳ್ಬೋದು, ಯಾಕಂದ್ರೆ ಸ್ಟೀಮ್ ಮಾಡಿರ್ತಾರಲ್ವಾ ಅದಕ್ಕೆ. ಬಟ್ ನನಗಿದು ಪರ್ಸ್ನಲಿ ತುಂಬಾ ಇಷ್ಟ ಆಗುತ್ತೆ. ಚಟ್ನಿ ಹಾಗೂ ಸಾಂಬಾರ್ ಕೊಟ್ಟಿರ್ತಾರೆ, ಡಿಪ್ ಮಾಡ್ಕೊಂಡು ತಿಂತಿದ್ರೆ ಸೂಪರ್ ಆಗಿರುತ್ತೆ. ನೀವು ಟ್ರೈ ಮಾಡಿ. ನೆಕ್ಸ್ಟ್ ಪೂರಿನ ಆರ್ಡರ್ ಮಾಡಿವಿ, ನೀವೇ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಆಗಿದೆ ಅಂತ. ಇದ್ರ ಜೊತೆಗೆ ಆಲೂಗಡ್ಡೆ ಪಲ್ಯ ಹಾಗೂ ಸಾಗುನ ಕೊಡ್ತಾರೆ. ಸೊ ಟೇಸ್ಟ್ ಸೂಪರ್ ಆಗಿತ್ತು. ನೆಕ್ಸ್ಟ್ ಟೈಮ್ ವಿಸಿಟ್ ಮಾಡಿ. ಅದಾದ ನಂತರ ನಡ್ಕೊಂಡೇ ನಾವು ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಕೃಷ್ಣನ್ ಮಠಕ್ಕೆ ಹೋದ್ವಿ. ಅಲ್ಲಿ ಸಿಕ್ಕಾಪಟ್ಟೆ ಜನ ಇದ್ರು. ಸೊ ಹೊರಗಡೆಯಿಂದನೇ ನಮಸ್ಕಾರ ಹಾಕೊಂಡು ನಾವು ಹೋಗಿದ್ದೆ ಊಟಕ್ಕೆ. ಎಲ್ಲಿ ಅಂದ್ರೆ ಗಿರಿಮಂಜಾಸ್. ನಾವು ಪ್ರತಿ ಸತಿ ಇಲ್ಲಿ ಬಂದಾಗ್ಲೂ ಎಷ್ಟೇ ಜನ ಇದ್ರು ನಾವು ಬರೋದೇ ಗಿರಿಮಂಜಾಸ್ನಲ್ಲಿ ಊಟ ಮಾಡಿಕೊಂಡು ಬೆಂಗಳೂರು ಕಡೆ ಪಯಣ. ಸೊ ನೀವು ಈ ನ್ಯೂ ಇಯರ್ಗೆ ಏನೆಲ್ಲ ಮಾಡಿದ್ರಿ ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಇದೇ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಿದ್ರೆ ಕಮೆಂಟ್, ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವೀಡಿಯೋಸ್ಗೋಸ್ಕರ ನನ್ನ ಪೇಜ್ನ ಫಾಲೋ ಮಾಡಿ.